ಪ್ರಾಸ್ಟೇಟ್ ಅನ್ನೋದು ಎಲ್ಲ ಗಂಡಸರಿಗೂ ಇರುತ್ತೆ. ಈ ಗಡ್ಡೆ ನಮ್ಮ ಮೂತ್ರಕೋಶ ಕೆಳಗಡೆ ಭಾಗದಲ್ಲಿ ಇರುತ್ತೆ. ಅವರಿಗೆ ಮೂತ್ರದಲ್ಲಿ ತೊಂದರೆ ಶುರುವಾಗುತ್ತೆ. ಅದು ನಮ್ಮ ಪ್ರಾಸ್ಟೇಟ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾವು. ಎಲ್ಲರೂ ಹೇಳ್ತಾರೆ, ಇದೇನು ಸರ್ ನೀವು ಡೈರೆಕ್ಟಾಗಿ ಸರ್ಜರಿ ಮಾಡಿಸ್ಕೊಬೇಕು ಅಂತ ಹೇಳ್ತೀರಾ, ಮೆಡಿಕಲ್ ಲೈನಲ್ಲಿ ವಾಸಿ ಆಗೋದಿಲ್ವಾ, ಆಯುರ್ವೇದಿಕ್ ಇದೆ, ಹೋಮಿಯೋಪಥಿಕ್ ಎಲ್ಲ ಇದೆ ಅಂತ. ಸೊ ಯಾವುದಲ್ಲೂ ಪ್ರಾಸ್ಟೇಟ್ ಸೈಜು ಕಡಿಮೆ ಆಗೋಂಥ ಮಾತ್ರೆಗಳು ಇಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಎಲ್.ಎನ್. ರಾಜು ಅಂತ. ಐ ಆಮ್ ಎ ಯೂರಾಲಜಿಸ್ಟ್, renal transplant surgeon and an andrologist. Basically I do lot of laparoscopic surgery also. ಈಗ ಇವತ್ತು ವಿಷಯ ಏನೆಂದರೆ, ಎಲ್ಲರೂ ವಯಸ್ಸಾದ ಮೇಲೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಇದೆ ಇರುತ್ತೆ. ಇದು ಪ್ರಾಸ್ಟೇಟ್ ಅಂದರೆ ಏನಿದ್ದು ಸಮಸ್ಯೆಗಳು, ಇದಕ್ಕೆ ಪರಿಹಾರ ಏನು, ಅದು ಎಲ್ಲರಿಗೂ ಆತಂಕ ಇರುತ್ತೆ. ಪ್ರಾಸ್ಟೇಟ್ ಅನ್ನೋದು ಎಲ್ಲ ಗಂಡಸರಿಗೂ ಇರುತ್ತೆ. ಇದು ಗಂಡಸರಲ್ಲಿ ಮಾತ್ರ ಇರುತ್ತೆ, ಹೆಂಗಸರಲ್ಲಿ ಇರೋದಿಲ್ಲ. ಈ ಗಡ್ಡೆ ನಮ್ಮ ಮೂತ್ರಕೋಶ ಕೆಳಗಡೆ ಭಾಗದಲ್ಲಿ ಇರುತ್ತೆ. ಇದು ವಯಸ್ಸಾಗ್ತಾ ಅದು ದಪ್ಪ ಆಗ್ಲಿಕ್ಕೆ ಶುರುವಾಗುತ್ತೆ. ಯೂಶಲಿ 50ರಿಂದ 55 ವರ್ಷ ಆದಮೇಲೆ ಇದು ದಪ್ಪ ಆಗೋಕ್ಕೆ ಶುರು ಆದಾಗಿಂದ ಅವ್ರಿಗೆ ಮೂತ್ರದಲ್ಲಿ ತೊಂದರೆ ಶುರುವಾಗುತ್ತೆ. ಅದು ನಮಗೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾವು. ಇದು ಪ್ರಾಸ್ಟೇಟ್ ನಮಗೆ ಏನು ಕೆಲಸ ಮಾಡುತ್ತೆ? ಈ ಪ್ರಾಸ್ಟೇಟ್ ಗಡ್ಡೆ ಎಲ್ಲರ ಗಂಡಸರಲ್ಲೂ ನಮ್ಮ ವೀರ್ಯ ಬರುತ್ತಲ್ಲ, ಅದು ನಮ್ಮ ವೀರ್ಯಾಣುಗೆ ಸಂಬಂಧಪಟ್ಟಂಗೆ ಅದು ವೀರ್ಯನ ನಾವು ಹೆಲ್ಪ್ ಮಾಡುತ್ತೆ, ಸಸ್ಟೈನ್ ಆಗಲಿಕ್ಕೆ. ಅದಕ್ಕೆ ಅದ್ರ ಸೆಕ್ರೀಷನ್ ಇಟ್ ಕಮ್ಸ್ ಇನ್ ಆಸ್ ಎ ಸೀಮನ್ ಅಂತ ಹೇಳ್ತೀವಿ. ವೀರ್ಯಾಣು ಬರುತ್ತಲ್ಲ, ಅದರಲ್ಲಿ ಪ್ರಾಸ್ಟೇಟ್ ಸೆಕ್ರೀಷನ್ ಕೂಡ ಬರುತ್ತೆ. ಇದು ಇದು ಯೂಶಲಿ ನಮ್ಮ ಇದರಲ್ಲಿ 20ರಿಂದ 25 ಗ್ರಾಮ್ ತನಕ ಇರುತ್ತೆ. ಅಂದರೆ ನಾವು ಸೈಜ್ ಆಫ್ ಎ ವಾಲ್ನಟ್ ಅಂತ ಹೇಳ್ತೀವಿ. ಅದು ವಯಸ್ಸಾಗ್ತಾ ದಪ್ಪ ಆಗಲಿಕ್ಕೆ ಶುರು ಆಗುತ್ತೆ. ಯಾಕೆ ಇದು ದಪ್ಪ ಆಗುತ್ತೆ, ಯಾಕೆ ವಯಸ್ಸಾದ್ಮೇಲೆ ಮಾತ್ರ ದಪ್ಪ ಆಗುತ್ತೆ ಅಂತ ಎಲ್ಲರಿಗೂ ಅನಿಸ್ತಾ ಇರುತ್ತೆ. ಯೂಶಲಿ ಏನಾಗುತ್ತೆ ಅಂದರೆ, ನಮ್ಮ ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿ ಅಂದರೆ ಎಲ್ಲರೂ ಪ್ರಾಬಬಲಿ ಇದರಿಂದನೇ ದಪ್ಪ ಆಗ್ಬೋದು, ಎಷ್ಟೊಂದು ಥಿಯರಿಗಳಿರುತ್ತೆ. ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿ ಈಸ್ ನಮ್ಮ ಆಂಡ್ರೋಜನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ನಮ್ಮ ವಯಸ್ಸಾಗ್ತಾ ನಮ್ಮದು ಗಂಡಸ್ತನ ಹಾರ್ಮೋನ್ ಟೆಸ್ಟೋಸ್ಟೆರೋನ್ ಕಡಿಮೆ ಆಗೋಕ್ಕೆ ಶುರುವಾದಾಗ ಈಸ್ಟ್ರೋಜನ್ ಸುಪ್ರಮೆಸಿ ಬರುತ್ತೆ. ಈ ಆಂಡ್ರೋಜನ್ ಇಂಬ್ಯಾಲೆನ್ಸ್, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ಪ್ರಾಸ್ಟೇಟು ದಪ್ಪ ಆಗ್ಲಿಕ್ಕೆ ಶುರುವಾಗುತ್ತೆ. ಈ ದಪ್ಪ ಆದಾಗ ಏನಾಗುತ್ತೆ ಅಂದರೆ, ನಮ್ಮ ಮೂತ್ರನಾಳನ ಒತ್ತಿ ಹಿಡಿಲಿಕ್ಕೆ ಶುರು ಆಗುತ್ತೆ. ಯಾವಾಗ ಮೂತ್ರನಾಳ ಒತ್ತಿ ಹಿಡಿಯೋಕ್ಕೆ ಶುರುವಾಗುತ್ತೋ ನಮ್ಮ ಪೇಷಂಟ್ಗಳಿಗೆ ಒಂದ ಮಾಡಲಿಕ್ಕೆ ತೊಂದರೆ ಆಗೋಕ್ಕೆ ಶುರುವಾಗುತ್ತೆ. ಈ ಒಂದ ಮಾಡೋಕ್ಕೆ ತೊಂದರೆ ಶುರುವಾದಾಗಿಂದ ಎಲ್ಲರಿಗೂ ಪ್ರಾಸ್ಟೇಟ್ ಪ್ರಾಬ್ಲಮ್ ಇದೆ ಅಂತ ಶುರು ಹಚ್ಕೊತೀವಿ ನಾವು. ಈ ಪ್ರಾಸ್ಟೇಟ್ ಶುರುವಾದಾಗ, ಈ ದಪ್ಪ ಆಗ್ಲಿಕ್ಕೆ ಶುರುವಾದಾಗ ಲಕ್ಷಣಗಳು ಏನು, ಯಾವ ಥರ ಪೇಷಂಟ್ಗೆ ಇದು ಗೊತ್ತಾಗುತ್ತೆ? ಯೂಶಲಿ 2 ಥರ ಸಿಂಪ್ಟಮ್ಸ್ ಇರುತ್ತೆ. ಒಂದು ನಾವು ಅಬ್ಸ್ಟ್ರಕ್ಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಇರಿಟೇಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಬ್ಸ್ಟ್ರಕ್ಟಿವ್ ಸಿಂಪ್ಟಮ್ಸ್ ಅಂದರೆ ಅದು ಒತ್ತಿ ಹಿಡಿದಾಗ ಮೂತ್ರ ಮಾಡಲಿಕ್ಕೆ ತೊಂದರೆ ಬರುತ್ತೆ. ಅಂದರೆ ಸ್ಲೋ ಯೂರಿನ್ ಹೋಗುತ್ತೆ, ಮತ್ತು ಪೂರ್ತಿ ಖಾಲಿ ಆಗಿದ್ದಿಲ್ಲ, ಮತ್ತು ಸ್ವಲ್ಪ ಕಾಯಬೇಕಾಗುತ್ತೆ. ಯೂರಿನ್ ಮಾಡಬೇಕಂದ್ರೆ ಹೋದ ತಕ್ಷಣ ಬರೋದಿಲ್ಲ, ಸ್ವಲ್ಪ ಕಾದಾದ್ಮೇಲೆ ಸ್ವಲ್ಪ ಪ್ರೆಷರ್ ಕೊಟ್ಟಾದ್ಮೇಲೆ ಯೂರಿನ್ ಬರ್ಲಿಕ್ಕೆ ಶುರು ಆಗುತ್ತೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಅವ್ರಿಗೆ ಪದೇ ಹೋಗ್ಬೇಕಾಗುತ್ತೆ. ಒಂದ್ಸಲ ಹೋದ್ರೆ ಪೂರ್ತಿ ಖಾಲಿ ಆಗೋದಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಒಂದು 10 ನಿಮಿಷ ಆದ್ಮೇಲೆ ಮತ್ತೆ ಹೋಗ್ಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ಮತ್ತೆ ಹೊಟ್ಟೆಲಿ ಯಾವಾಗಲೂ ಯೂರಿನ್ ಉಳ್ಕೊಂಡಂಗೆ ಇರುತ್ತೆ. ಇರಿಟೇಟಿವ್ ಸಿಂಪ್ಟಮ್ಸ್ ಅಲ್ಲಿ ಏನಾಗುತ್ತೆ ಅಂದರೆ, ಅವ್ರಿಗೆ ಮೂತ್ರ ಪದೇ ಹೋಗ್ಬೇಕು ಅನ್ನೋ ಫೀಲಿಂಗ್ ಇದ್ದೇ ಇರುತ್ತೆ. ರಾತ್ರಿ ಹೊತ್ತು ಯೂಶಲಿ ನಾವು ಒಂದ್ಸಲ ಎದೊಳ್ತೀವಿ, ಇಲ್ಲ ಎದೊಳೋದೇ ಇಲ್ಲ. ಪ್ರಾಸ್ಟೇಟ್ ಪ್ರಾಬ್ಲಮ್ ಇದ್ದವ್ರಿಗೆ ಪದೇ ಎದೊಳ್ಬೇಕು ಅನ್ನೋ ಫೀಲಿಂಗ್ ಇರುತ್ತೆ, ಪದೇ ಹೇಳ್ತಾ ಇರ್ತಾರೆ. ಮತ್ತು ಅದರಿಂದ ಅವ್ರಿಗೆ ನಿದ್ದೆದು ತುಂಬ ಡಿಸ್ಟರ್ಬೆನ್ಸ್ ಬರುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ಅರ್ಜೆನ್ಸಿ ಬರುತ್ತೆ. ಅರ್ಜೆನ್ಸಿ ಅಂದರೆ ಮೂತ್ರ ಹೋದ ತಕ್ಷಣ ಅರ್ಜೆಂಟಾಗಿ ಹೋಗ್ಬೇಕು, ಇಲ್ಲ ತಡ್ಕೊಳಕ್ಕಾಗೋದಿಲ್ಲ. ನಮಗೆ ಮೂತ್ರ ಮಾಡಬೇಕು ಅನ್ನಿಸ್ದಾಗ ನಾವು ಮೂತ್ರ ವಿಸರ್ಜನೆ ಎಲ್ಲಿ ನಮಗೆ ಟಾಯ್ಲೆಟ್ ಇರುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡಿ ಅಲ್ಲಿ ಹೋಗ್ಬೋದು. ಇವ್ರಿಗೆ ತಡ್ಕೊಳಿಕ್ಕೆ ಆಗೋದಿಲ್ಲ, ಅರ್ಜೆಂಟ್ ಅಂತ ಆಗ್ಬಿಡುತ್ತೆ. ಕೆಲವರಿಗೆ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಮೂತ್ರ ಬಂದ ತಕ್ಷಣ ಹೋಗಿಲ್ಲ ಅಂದರೆ ಅದು ಲೀಕ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಪ್ರಾಸ್ಟೇಟ್ ಅಂತ ಹೇಳ್ತೀವಿ. ಈ ಪ್ರಾಸ್ಟೇಟ್ ಇಂಥ ಲಕ್ಷಣಗಳು ಇದ್ದಾಗ ನೀವು ಯೂರಾಲಜಿಸ್ಟ್ನ ಕಾಣಲೇಬೇಕು, ಮತ್ತು ಅದ್ರ ಪ್ರಕಾರ ಪಕ್ಕ ಪರಿಹಾರ ತಗೊಳ್ಬೇಕು, ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ತೀವಿ. ಇಂಥ ಲಕ್ಷಣಗಳು ಕಂಡರೆ ತಾವೇನು ಮಾಡಬೇಕು? ದ ಫಸ್ಟ್ ಅಂತಂದರೆ, ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ದ ಬೆಸ್ಟ್ ಥಿಂಗ್ ಈಸ್ ಟು ಕನ್ಸಲ್ಟ್ ಎ ಯೂರಾಲಜಿಸ್ಟ್. ಯಾಕೆಂದರೆ ಅದ್ರ ಸ್ಪೆಷಲಿಸ್ಟ್ ಅವರು. ನೀವು ಯೂರಾಲಜಿಸ್ಟ್ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆಗಳು ಹೇಳ್ತು ಅಂದರೆ, ಅವರು ಕೆಲವು ಟೆಸ್ಟ್ಗಳನ್ನು ಮಾಡ್ತಾರೆ. ಒಂದು, ನಾವು ಪ್ರಾಸ್ಟೇಟ್ನ ಎಕ್ಸಾಮಿನೇಷನ್ ಮಾಡ್ತೀವಿ. ಎಷ್ಟು ದಪ್ಪ ಆಗಿದೆ, ಎಷ್ಟು ಗಟ್ಟಿ ಇದೆ, ಅದನ್ನು ಎಕ್ಸಾಮಿನೇಷನ್ ಎಲ್ಲ ಮಾಡಿ ಕೆಲವು ಟೆಸ್ಟ್ಗಳು ಮಾಡಿಸ್ತೀವಿ. ಬೇಸಿಕ್ ಟೆಸ್ಟಸ್ ಏನು ಮಾಡಿಸ್ತೀವಿ ಅಂದರೆ, ಒಂದು ಸ್ಕ್ಯಾನಿಂಗ್ ಮಾಡಿಸ್ತೀವಿ.
ಒಂದು. ಆಮೇಲೆ ಪ್ರಾಸ್ಟೇಟ್ ಬ್ಲಡ್ ಟೆಸ್ಟಲ್ಲಿ ನಾವು ಪ್ರಾಸ್ಟೇಟಿಕ್ ಸ್ಪೆಸಿಫಿಕ್ ಆಂಟಿಜನ್ ಅಂತ ಅದು ಮಾಡಿಸ್ತೀವಿ. ಅದರಿಂದ ನಮ್ಗೆ ಏನು ತಿಳಿಯುತ್ತೆ ಅಂದರೆ ಅದರಲ್ಲಿ ಏನಾದರೂ ಕ್ಯಾನ್ಸರ್ ಆಗೋ ಅಂಶಗಳು ಇದೆಯೋ ಅಲ್ಲೋ ಅನ್ನೋದು ತಿಳಿಯುತ್ತೆ. ಮತ್ತು ಒಂದು ಯೂರಿನ್ ಚೆಕ್ ಮಾಡಿಸ್ತೀವಿ, ಮತ್ತೊಂದು ಯೂರೋಫ್ಲೋ ಅಂತ ಚೆಕ್ ಮಾಡಿಸ್ತೀವಿ. ಯೂರೋಫ್ಲೋ ಅಂತ ಏನಂತ ಅಂದರೆ ನಾವು ಯೂರಿನ ನಾವು ಮಿಷಿನಲ್ಲಿ ಮಾಡ್ತು ಅಂದರೆ ಕಂಪ್ಯೂಟ್ರಲ್ಲಿ ಅದು ನಮಗೆ ಗ್ರಾಫ್ ಆಗಿ ಬರುತ್ತೆ. ನಿಮ್ಮದು ಯೂರಿನ್ ಕರೆಕ್ಟಾಗಿ ಆಗ್ತಿದೆಯೋ ಇಲ್ಲ ಸ್ಲೋ ಆಗ್ತಿದೆಯೋ ಅಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ನಮ್ಮ ಸ್ಕ್ಯಾನಿಂಗಲ್ಲಿ ಮಾಡಿಸಿದಾಗ ನಮ್ಮದು ಪ್ರಾಸ್ಟೇಟ್ ಗಡ್ಡೆ ಎಷ್ಟು ದಪ್ಪ ಆಗಿದೆ, ನಮ್ಮ ಮೂತ್ರಕೋಶದಲ್ಲಿ ಎಷ್ಟು ಯೂರಿನ್ ಉಳ್ಕೊತಾ ಇದೆ, ಅದ್ರ ಪರಿಣಾಮ ಕಿಡ್ನಿ ಮೇಲೆ ಬೀರಿದೆಯೋ ಇಲ್ಲೋ ಅದೆಲ್ಲ ಗೊತ್ತಾಗುತ್ತೆ. ಸೊ ಈ 4 ಟೆಸ್ಟ್ ಅಂತೂ ಮಾಡಿಸ್ಲೇಬೇಕು. ಈ ಟೆಸ್ಟು ಮಾಡಿಸಾದ್ಮೇಲೆ ನಾವು ಪ್ರಾಸ್ಟೇಟ್ ಯಾವ ಸೈಜ್ ಇದೆ, ಯಾವ ಥರ ಇದೆ ನೋಡಿಕೊಂಡು ಎಷ್ಟು ಪ್ರಾಬ್ಲಮ್ ಕೊಡ್ತಿದೆ ಅಂದರೆ ಎಷ್ಟು ಬ್ಲಾಕ್ ಆಗ್ತಿದೆ ಅದನ್ನು ನಾವು ವಿಚಾರ ಮಾಡಿಕೊಂಡು ವೆದರ್ ನಾವು ಬರೀ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕಾ ಇಲ್ಲ ಸರ್ಜಿಕಲ್ ಟ್ರೀಟ್ಮೆಂಟ್ ಮಾಡಬೇಕಾ ಅಂತ ಹೇಳ್ತೀವಿ. ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಅಂತೂ ಅಂದರೆ ನಾವು ಲಕ್ಷಣಗಳು ತುಂಬ ಕಡಿಮೆ ಇತ್ತು ಅಂದರೆ ಅದರ ಯಂಗ್ ಪೇಷಂಟ್, ಈಗ ಬರೀ 45, 50, 55 ವರ್ಷ ಇದ್ದವ್ರಿಗೆ ನಾವು ಫಸ್ಟು ಮೆಡಿಕಲ್ ಏನೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಪ್ರಾಸ್ಟೇಟ್ ದಪ್ಪ ಆಗಿ ತುಂಬಾಗಳು ಪ್ರಾಬ್ಲಮ್ ಇದ್ದು 60-65 ವರ್ಷ ಆಗಿತ್ತು ಅಂದರೆ ಬೆಟರ್ ಟು ಗೋ ಫಾರ್ ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಏನಕ್ಕೆ ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಂತಂದರೆ ಈ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಈಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್, ಇಟ್ ಈಸ್ ಓನ್ಲಿ ಎ ಟೆಂಪರರಿ ಸೊಲ್ಯೂಷನ್. ಅಂದರೆ ನಾವು ಟ್ಯಾಬ್ಲೆಟ್ ತೊಗೊಂಡಷ್ಟು ದಿವಸ ಚೆನ್ನಾಗಿರುತ್ತೆ, ಮತ್ತೆ ಟ್ಯಾಬ್ಲೆಟ್ ನಿಲ್ಲಿಸ್ಮೇಲೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮತ್ತು ಪೇಷಂಟ್ ಕೇಳ್ತಾರೆ, ಸರ್ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತೊಗೊಬೇಕಂತ. ನಾವು ಹೇಳ್ತೀವಿ ನೀವು ಟ್ಯಾಬ್ಲೆಟ್ ಅದು ತೊಗೊಬೇಕು, ಇಲ್ಲಾಂದರೆ ಆಪ್ರೇಷನ್ಗಾದರೂ ಹೋಗಬೇಕು, ನೀವು ಲೈಫ್ ಲಾಂಗ್ ಟ್ಯಾಬ್ಲೆಟ್ ತೊಗೊಳ್ಳೇಬೇಕಾಗುತ್ತೆ, ಇಲ್ಲಂದರೆ ಟ್ಯಾಬ್ಲೆಟ್ ಕೆಲಸ ಮಾಡೋದಂಕ ತೊಗೊಳ್ಳೇಬೇಕಾಗುತ್ತೆ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ದ ಪ್ರಾಸ್ಟೇಟ್ ಪ್ರಾಬ್ಲಮ್? ದ ಬೆಸ್ಟ್ ಸೊಲ್ಯೂಷನ್ ಅಂದರೆ ಗೋ ಫಾರ್ ಎ ಸರ್ಜಿಕಲ್ ಇಂಟರ್ವೆನ್ಷನ್. ಎಲ್ಲರೂ ಹೇಳ್ತಾರೆ ಇದೇನು ಸರ್ ನೀವು ಡೈರೆಕ್ಟಾಗಿ ಸರ್ಜರಿ ಮಾಡಿಸ್ಕೊಬೇಕು ಅಂತ ಹೇಳ್ತೀರಾ, ಮೆಡಿಕಲ್ ಲೈನಲ್ಲಿ ವಾಸಿ ಆಗೋದಿಲ್ವಾ, ಆಯುರ್ವೇದಿಕ್ ಇದೆ, ಹೋಮಿಯೋಪಥಿಕ್ ಎಲ್ಲ ಇದೆ ಅಂತ. ಸೊ ಯಾವುದಲ್ಲೂ ಪ್ರಾಸ್ಟೇಟ್ ಸೈಜು ಕಡಿಮೆ ಆಗೋಂಥ ಮಾತ್ರೆಗಳು ಇಲ್ಲ. ಇನ್ನೊಂದು ನಾವು ಕಡಿಮೆ ಬೆಳೀದೇ ಇರೋ ಒಂದು ಟ್ಯಾಬ್ಲೆಟ್ ಅಂತ ಇದೆ, ನಾವು ಡುಟಾಸ್ಟಿರಾಯ್ಡ್ ಅಂತ ಕೊಡ್ತೀವಿ. ಬಟ್ ಅದು ಕೊಟ್ಟಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಜಾಸ್ತಿ ಇರುತ್ತೆ. ಸೊ ಯಂಗ್ ಪೇಷಂಟ್ಗೆ ನಾವು ಯೂಶಲಿ ಹೂ ಹ್ಯಾಸ್ ಆಲ್ರೆಡಿ ಗಾಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ವಿಲ್ ನಾಟ್ ಪ್ರಿಫರ್ ಟು ಗಿವ್ ಡುಟಾಸ್ಟಿರಾಯ್ಡ್. ಓನ್ಲಿ ನಾವು ಆಲ್ಫಾ ಬ್ಲಾಕರ್ ಅಂತ ಕೊಡ್ತೀವಿ. ಅದು ಕೊಟ್ಟಾಗ ಯೂರಿನ್ ಸೆಲೀಸಾಗ ಆಗುತ್ತೆ ಅವ್ರಿಗೆ, ಬಟ್ ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್. ಈಗ ಪರ್ಮನೆಂಟ್ ಸೊಲ್ಯೂಷನ್ಲಿ ಸರ್ಜರಿ ಅಂತ ಹೇಳ್ತೀವಿ. ಸರ್ಜರಿ ಅಂದರೆ ಮುಂಚೆ ತರ ನಾವು ಓಪನ್ ಮಾಡಿ ಸರ್ಜರಿ ಮಾಡೋವಂಥದ್ದು ಇಲ್ಲ. ಈಗ ನಮಗೆ ಎಂಡೋಸ್ಕೋಪಿಕಲ್ಲೇ ಎಲ್ಲ ಮಾಡ್ತೀವಿ. ಎಂಡೋಸ್ಕೋಪಿಕಲ್ಲಿ ಕಾಮನ್ ಆಗಿ ಮಾಡೋದು ಅಂತ ಹೇಳ್ತು ಅಂದರೆ TURP ಅಂತ ಹೇಳ್ತೀವಿ. TURP ಅಂದರೆ ಟ್ರಾನ್ಸ್ಯುರೇಥರಲ್ ರಿಸೆಕ್ಷನ್ ಆಫ್ ದ ಪ್ರಾಸ್ಟೇಟ್ ಅಂತ. ಈ ಟ್ರಾನ್ಸ್ಯುರೇಥರಲ್ ರಿಸೆಕ್ಷನ್ ಆಫ್ ದ ಪ್ರಾಸ್ಟೇಟಲ್ಲಿ ಕೆಲವರು ಎಲ್ಲರೂ ಇದನ್ನೇ ಎಂಡೋಸ್ಕೋಪಿಕ್ನೇ ಲೇಸರ್ ಅಂತ ಹೇಳ್ತಾರೆ. ಅದಲ್ಲ, TURP is not a laser, but it's an endoscopic procedure. ಲೇಸರ್ ಇದು ಎಂಡೋಸ್ಕೋಪಿಕಲ್ ಅಂತಂದರೆ ಏನು ಇರೋದಿಲ್ಲ, ನಾವು ಮೂತ್ರ ನಾಳದಲ್ಲೇ ಒಳಗಡೆ ಹೋಗ್ಬಿಟ್ಟು ಎಷ್ಟು ದಪ್ಪ ಆಗಿರುತ್ತೋ ಅಷ್ಟು ಮಾತ್ರ ತೆಗಿತೀವಿ ನಾವು. ಎಲ್ಲರೂ ಕೇಳ್ತಾರೆ, ಸರ್ ಪ್ರಾಸ್ಟೇಟ್ ಪೂರ್ತಿ ತೆಗೆದುಬಿಡ್ತೀರಾ, ಹೆಂಗೆ ತೆಗಿತೀರಾ ಅಂತ. ಇದರಲ್ಲಿ TURPಯಲ್ಲಿ ಓನ್ಲಿ ಎನ್ಲಾರ್ಜ್ ಪೋರ್ಷನ್ ಯಾವುದು ನಮಗೆ ಬ್ಲಾಕ್ ಆಗ್ತಿರುತ್ತೋ, ಯಾವುದು ಅಡಚಣೆ ಇರುತ್ತೋ ಅಷ್ಟು ಮಾತ್ರ ತೆಗಿತೀವಿ. ಮತ್ತು ಔಟ್ಸೈಡ್ ಕ್ಯಾಪ್ಸುಲ್ ಹಂಗೆ ಇರುತ್ತೆ. ಸೊ ಮತ್ತು ಲೇಸರ್ ಅಂದರೆ ಏನು ಸರ್? ಇದು ಲೇಸರ್ ನ್ಯೂಯೆಸ್ಟ್ ಮೆಥಡ್ ಒಳ್ಳೆ ಟ್ರೀಟ್ಮೆಂಟ್ ಯಾವುದು ಅಂದರೆ ನಾವು ವಿಲ್ ಗೋ ಫಾರ್ ಲೇಸರ್ ಟರ್ಪ್ ಅಂತ ಹೇಳ್ತೀವಿ. ಈ ಲೇಸರ್ ಪ್ರಾಸ್ಟೇಟೆಕ್ಟಮಿಯಲ್ಲಿ ಏನು ಮಾಡ್ತೀವಿ ಅಂದರೆ ಇದನ್ನೇ ಎಂಡೋಸ್ಕೋಪಿಯಲ್ಲಿ ಇನ್ಸ್ಟೆಡ್ ಆಫ್ ಕಟಿಂಗ್ ವಿತ್ ಎ ನಾರ್ಮಲ್ ರೆಗ್ಯುಲರ್ ಕರೆಂಟ್ ವಿಲ್ ಯೂಸ್ ಎ ಲೇಸರ್ ಟು ಕಟ್ ದ ಪ್ರಾಸ್ಟೇಟ್. ಇದರಲ್ಲಿ ಏನಾಗುತ್ತೆ ಅಂದರೆ ಲೇಸರು ಅಳವಡಿಸಿದಾಗ ರಕ್ತಸ್ರಾವಣ ಇರೋದಿಲ್ಲ, ಬ್ಲೀಡಿಂಗ್ ಇರೋದಿಲ್ಲ, ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಮತ್ತು ಪೇಷಂಟ್ಸ್ ಹೂ ಹ್ಯಾಸ್ ಗಾಟ್ ಅ ಹಾರ್ಟ್ ಪ್ರಾಬ್ಲಮ್, ಎಸ್ಪೆಷಲಿ ವಯಸ್ಸಾದಮೇಲೆ BP ಇರುತ್ತೆ, IHD ಇರುತ್ತೆ, ಅಂದರೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಮತ್ತು ಹಾರ್ಟ್ ತುಂಬ ವೀಕ್ ಇರುತ್ತೆ, ತುಂಬ ವಯಸ್ಸಾಗಿರೋದು, ತುಂಬ ದೊಡ್ಡ ಪ್ರಾಸ್ಟೇಟ್ ಇತ್ತು ಅಂತ ಇಂಥವ್ರಿಗೆಲ್ಲ ಲೇಸರ್ ತುಂಬ ಉತ್ತಮ. ಏನಕ್ಕೆ ಉತ್ತಮ ಅಂದರೆ ಇದರಲ್ಲಿ ಕಾಂಪ್ಲಿಕೇಶನ್ಸ್ ತುಂಬ ಕಡಿಮೆ, ಯೂರಿನ್ ಲೀಕ್ ಆಗೋದು ಪ್ರಾಸ್ಟೇಟ್ ಸರ್ಜರಿ ಆದಮೇಲೆ ಅವೆಲ್ಲ ಇರೋದಿಲ್ಲ, ರಕ್ತಸ್ರಾವಣ ಇರೋದಿಲ್ಲ, ಹಾರ್ಟ್ ಮೇಲೆ ಏನು ಪ್ರಮಾಣ ಬೀರೋದಿಲ್ಲ ಲೇಸರಲ್ಲಿ ಮಾಡ್ತು ಅಂದರೆ. ಸೊ ಲೇಸರ್ ಟರ್ಪ್ ಈಸ್ ದ ಬೆಸ್ಟ್ ಫಾರ್ ಪ್ರಾಸ್ಟೇಟ್ ಸರ್ಜರಿ, ಪ್ರಾಸ್ಟೇಟ್ ಪ್ರಾಬ್ಲಮ್ ಆರ್ ಪ್ರಾಸ್ಟೇಟ್ ಸರ್ಜರಿಗೆ ಅಂತ ಹೇಳ್ತೀವಿ ನಾವು. ಸೊ ಮತ್ತೇನಾದರೂ ಟ್ರೀಟ್ಮೆಂಟ್ಗಳು ಬರ್ತಾಯಿದೆ, ಹೊಸ ಟ್ರೀಟ್ಮೆಂಟ್ ಬರ್ತಾ ಇದೆ ಅಂತ. ಪರ್ಮನೆಂಟ್ ಸೊಲ್ಯೂಷನ್ಗೆ ಲೇಸರ್ ಈಸ್ ದ ಬೆಸ್ಟ್ ಅಟ್ ಪ್ರೆಸೆಂಟ್. ಮಿಕ್ಕಿದೆಲ್ಲ ಟೆಂಪ್ರರಿ ಟ್ರೀಟ್ಮೆಂಟ್ ಆರ್ ದ ಪೇಷಂಟ್ಸ್ ಹೂ ಕ್ಯಾನ್ ನಾಟ್ ಗೋ ಫಾರ್ ಸರ್ಜರಿ ಅಟ್ ಆಲ್. ಅಂದರೆ ಹಾರ್ಟ್ ತುಂಬ ವೀಕ್ ಇದೆ, ನಾವು ಅನಸ್ಯ ಕೊಟ್ಟ ತಕ್ಷಣ ಅವ್ರಿಗೆ ಬದುಕೋ ಚಾನ್ಸ್ ಇರೋದಿಲ್ಲ ಅಂತ, ತುಂಬ ವಯಸ್ಸಾಗಿದೆ, ಏನೂ ಮಾಡ್ಲಿಕ್ಕಾಗಲ್ಲ, ಅನಸ್ಯ ಕೊಡ್ತಾ ಆಗೋದಿಲ್ಲ ಅಂದವ್ರಿಗೆ ಬೇರೆ ಸಿಂಪಲ್ ಪ್ರೊಸೀಜರ್ಸ್ ಇದೆ, ಬಟ್ ದೇ ಆರ್ ಆಲ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್ ಆರ್ ವಾಟ್ ಎವರ್ ಇಟ್ ಈಸ್. So the best solution for the prostate at present is to go for a laser surgeries. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.